ಅಧಿಕಾರಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ತಾರೆ. ಇವತ್ತು ರಾಜ್ಯದ ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಭ್ರಷ್ಟರ ಮನೆಯ ಮೇಲೆ ರೇಡ್ ಮಾಡ್ತಾ ಇದ್ದಂತೆ ಲೋಕ ಅಧಿಕಾರಿಗಳಿಗೆ ಒಂದು ಕ್ಷಣ ದಂಗಾಗಿದ್ದಾರೆ. ಯಾರ್ಯಾರಿಗೆ ಲೋಕಾಯುಕ್ತ ಶಾಕ್ ಕೊಡ್ತು, ಅವರ ಮನೆಯಲ್ಲಿ ಏನೆಲ್ಲ ಸಿಕ್ತು ಅನ್ನೋ ಡೀಟೇಲ್ ಇಲ್ಲಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದು ಮಾತಿಗಷ್ಟೇ ಸರಿ. ಸರ್ಕಾರಿ ಕೆಲಸ ಅನ್ನೋದು ದುಡ್ಡು ಮಾಡೋಕೆ ಅಂತ ತಿಳ್ಕೊಂಡಿರೋ ಕೆಲ ಭ್ರಷ್ಟರಿಗೆ ಲೋಕಾಯುಕ್ತ ಇವತ್ತು ಚಳಿ ಬಿಡಿಸಿದೆ. ರಾಜ್ಯದ 25 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದ್ರು. ಅಧಿಕಾರಿ ತಿಪ್ಪೇಸ್ವಾಮಿಗೆ ಲೋಕಾಯುಕ್ತ ಶಾಕ್. ಈ ಫೋಟೋದಲ್ಲಿ ಕಾಣ್ತಿರೋ ತಿಪ್ಪೇಸ್ವಾಮಿ ಬೆಂಗಳೂರು ಟೌನ್ ಮತ್ತು ಕಂಟ್ರಿ ಪ್ಲಾನಿಂಗ್ ನಿರ್ದೇಶಕ. ಬೆಳ್ಳಂಬೆಳಗ್ಗೆ ತಿಪ್ಪೇಸ್ವಾಮಿ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಗಿರಿನಗರದ 4th ಫೇಸ್ ವಿಶ್ವೇಶ್ವರಯ್ಯ ರಸ್ತೆ ಬಳಿ ಇರುವ ಬಂಗ್ಲೆ ಮೇಲೆ ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ತಿಪ್ಪೇಸ್ವಾಮಿ ಮನೆಯಲ್ಲಿರೋ ಚಿನ್ನಾಭರಣ ನೋಡಿಯೇ ಅಧಿಕಾರಿಗಳು ದಂಗಾಗಿದ್ದಾರೆ. 28ಕ್ಕೂ ಹೆಚ್ಚು ಜೊತೆ ಚಿನ್ನದ ಓಲೆಗಳು, ಸುಮಾರು 8 ಬ್ರಾಂಡೆಡ್ ವಾಚ್, 23ಕ್ಕೂ ಹೆಚ್ಚು ಚಿನ್ನದ ಸರ ಹಾಗೂ ಮುತ್ತಿನ ಹಾರ ಸಿಕ್ಕಿವೆ. ಚಿನ್ನದ ನೆಕ್ಲೆಸ್ ಮತ್ತು ಚಿನ್ನದ ಉಂಗುರಗಳು, 8 ಲಕ್ಷ ರೂಪಾಯಿ ನಗದು ಹಣ ಪತ್ತೆಯಾಗಿದೆ. ಅದಲ್ಲದೆ 8 ಜೊತೆ ಬಳೆ ಹಾಗೂ ಕೆಜಿಗಟ್ಟಲೆ ಬೆಳ್ಳಿ ವಸ್ತು ಪತ್ತೆಯಾಗಿದೆ. ಬೇಟೆ 2. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಮನೆ ಮೇಲೆ ರೇಡ್. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೃಷ್ಣವೇಣಿ ಮನೆ ಮೇಲೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿರೋ ಮನೆ ಮೇಲೆ ದಾಳಿಯಾಗಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳು ಪತ್ತೆಯಾಗಿವೆ. ಅದಷ್ಟೇ ಅಲ್ಲದೆ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಆಭರಣಗಳು ಸಿಕ್ಕಿದೆ. ಹಿಂದೆ ಚಿಕ್ಕಬಳ್ಳಾಪುರ ಹಿರಿಯ ಭೂವಿಜ್ಞಾನಿಯಾಗಿದ್ದ ಕೃಷ್ಣವೇಣಿ 2 ತಿಂಗಳ ಹಿಂದೆ ಮಂಗಳೂರಿಗೆ ವರ್ಗಾವಣೆಯಾಗಿದ್ರು. ಬೇಟೆ 3. ಅಬಕಾರಿ ಅಧೀಕ್ಷಕ ಮೋಹನ್ ಕೆ ಮನೆ ಮೇಲೆ ದಾಳಿ. ಇತ್ತ ಬೆಂಗಳೂರಿನ ಅಬಕಾರಿ ಅಧೀಕ್ಷಕ ಮೋಹನ್ ಕೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ರು. ವಕೀಲ್ ಗಾರ್ಡನ್ ಸಿಟಿಯ ವಿಲ್ಲಾ 37ರಲ್ಲಿರುವ ನಿವಾಸದ ಮೇಲೆ 4 ವಾಹನಗಳಲ್ಲಿ ಬಂದ 15 ಅಧಿಕಾರಿಗಳು ರೇಡ್ ಮಾಡಿದ್ರು. ಸದ್ಯ ಮೋಹನ್ ಮನೆಯಲ್ಲಿ ಸಿಕ್ಕ ಚಿನ್ನಾಭರಣವನ್ನ ಅಕ್ಕಸಾಲಿಗರನ್ನ ಕರೆಸಿ ತೂಕ ಹಾಕಲಾಯಿತು. ಬೇಟೆ 4. ಕಾವೇರಿ ನೀರಾವರಿ ನಿಗಮದ ಎಂಡಿಗೆ ಲೋಕ ಶಾಕ್. ಅಕ್ರಮ ಆಸ್ತಿ ಸಂಪಾದನೆ ದೂರು ಬರ್ತಾ ಇದ್ದಂತೆ ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿತು. ಮೈಸೂರು, ಬೆಂಗಳೂರು, ಮಂಡ್ಯದ ಮಳವಳ್ಳಿ ಏಕಕಾಲದಲ್ಲಿ ರೇಡ್ ಮಾಡಲಾಯಿತು. ಮಹೇಶ್ ಮನೆ, ಅವರ ಅತ್ತೆ ಮನೆ, ಸಂಬಂಧಿಕರ ಮನೆ ಮೇಲೂ ದಾಳಿ ಮಾಡಿದ್ದು. ದಾಖಲೆಗಳು, ಆಸ್ತಿ ಪತ್ರಗಳನ್ನ ಪರಿಶೀಲನೆ ನಡೆಸಲಾಯಿತು. ಹೆಂಡ್ತಿಗೆ ಸೇರಿರೋ ಪೆಟ್ರೋಲ್ ಬಂಕ್ ಮೇಲೆ ರೇಡ್ ಮಾಡಲಾಗಿದ್ದು ದಾಖಲೆಗಳನ್ನ ಅಧಿಕಾರಿಗಳು ಜಾಲಾಡಿದ್ರು. ಈ 4 ಅಧಿಕಾರಿಗಳಿಗೆ ಸಂಬಂಧಿಸಿದ 25 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ. ಅಧಿಕಾರಿಗಳ ಮನೆ, ಚಿನ್ನಾಭರಣ, ನಗದು ಸಿಕ್ಕಿರೋದ್ರಿಂದ ಇದೇನು ನಿಯತ್ತಿನಿಂದ ಸಂಪಾದನೆ ಮಾಡಿದ್ದ ಅಥವಾ ಲಂಚಕ್ಕೆ ಕೈಯೊಡ್ಡಿ ಬಂದಿರೋದಾ ಅನ್ನೋದನ್ನ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.